ನೋಡಿ ಸ್ನೇಹಿತರೆ, ನಾವಾಗಲೇ ಏನು ಪತ್ರೊಡೆ ಎಲೆ ರೆಡಿ ಮಾಡಿದ್ದೀವಲ್ಲ, ಈ ಥರ ಎಣ್ಣೆ ಹಾಕಿ ಕೆಳಗಡೆ ಸ್ವಲ್ಪ ಹಂಚಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ನಾವು ಬಿಟ್ಕೊಳ್ಳಲ್ಲ, ಅವು ಏನು ನಾವು ಒತ್ತಿ ಸುರುಳಿ ಸುತ್ತಿರ್ತೀವಿ, ಬಿಟ್ಕೊಂಡಿರಂಗಿಲ್ಲ. ಈ ಥರ ಈಗ ಬೇಯಿಸ್ಕೋಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಎಲ್ಲ ಹೊಗೆ ಹಿಡಿದಿದೆ. ಹೊಗೆಯಲ್ಲಿ ಫೋನ್ ಮಂಜು ಬರತ್ತೈತಿ. ಯಜಮಾನ್ರು ಹೊರಟ್ರು ನೋಡಿ ಸರ್ ಬೆಳಗ್ಗೆ. ಈಗ 5-6 ಕಾಯಿ ಸಿಪ್ಪಿ ತೆಗಿದ್ರಿ. ಅವು ಬರ್ತಾಯಿಲ್ಲ, ಗಟ್ಟಿಗ ಅಂಟದ ಅಯ್ಯ ಇದ್ರಾಗ ಒಳಗಡತ ಒಳಗೆ ಗೋಂಟ ಕೊಬ್ಬರಿ ಐತಿ ಇದ್ರಾಗ. ಆ ಸಣ್ಣ ಕಾಯಿ ಒಳಗೆ ಈಚೆ ಕಡೆ ಬಿದ್ದೈತಿ. ಅದ್ರ ಬನ್ನಿ ಸ್ನೇಹಿತರೆ, ನೋಡಿ ಕೊಬ್ಬರಿದಾವು ಕರೆ ಸಿಪ್ಪಿನ ತೆಗಿಯವಲ್ಲ ಸ್ನೇಹಿತರೆ. ನನಗೆ ಒಡೆದು ಬಿಸಿಲಿಗೆ ಇಡಬೇಕು ಅಂಥೇಳಿ ಗೋಂಟದವು ನೋಡಿ. ಯಜಮಾನ್ರಿಗೆ ಆಗ್ತಾಯಿಲ್ಲ, ಎಷ್ಟು ಕಷ್ಟ ನೋಡಿ. ಆದರೆ ಯಜಮಾನ್ರು ಬಿಡಲ್ಲ. ಹಂಗಂದಲ್ಲಿ ದಿನ 800-1000 ಕಾಯಿ ಸಿಪ್ಪಿ ತೆಗಿತಾರೆ ಅವ್ರ ಸ್ನೇಹಿತರೆ. 800 ಕಾಯಿ ಸಿಪ್ಪಿ ತೆಗಿತಿರ್ತಿರ್ಲ, ಅದ್ರಾಗ ಇಂಥ ಕಾಯಿ ಎಷ್ಟು ಬರ್ಬೋದು ನಿಮಗೆ? ಇಂಥ ಕಾಯಿ ಎಷ್ಟು ಬರ್ಬೋದು? ಜಾಸ್ತಿ ಇರೋದಿಲ್ಲ, 100 ಇರ್ತಾವನ. ಕಮ್ಮಿ ಇರ್ತಾರೆ ನೋಡಿ. ಹಿಂಗೆ ನಾಲ್ಗೆ ಕಚ್ಚಿ ತೆಗಿತಾರೆ ಸ್ನೇಹಿತರೆ. ತುಂಬ ಕಷ್ಟ. ಅವು ಅಂಟಾಗಿರೋ ಕಾಯಿ ಬಿಡೋದೇ ಇಲ್ಲ, ಎಷ್ಟು ಕಷ್ಟಪಟ್ಟರು ಬಿಡೋದಿಲ್ಲ. ನನಗಾಗಲಿಲ್ಲ, ಬಿಟ್ಟು ಹೋದೆ ನಾನು. ಬೆಳಗ್ಗೆನೇ ಹೊಡಿಬೇಕಂತೇಳಿ ಇಲ್ಲಿ ಹೊಡೆದಿಡ್ತಾ ಇದ್ದೀನಿ ನೋಡಿ. ಬಿಸಿಲಿಗೆ ಇಡಬೇಕು ಅಂಥೇಳಿ 2 ಕಾಯಿ ಸಿಕ್ಕು, ಎಲ್ಲ ಹಾಳಾಗ್ಯಾವ. ಅದಕ್ಕೆ ಈಗ ಒಣಗಿಸಿ ಇದನ್ನು ಮಾಡಿದರೆ ಆಯಿತು ಅಂಥೇಳಿ ಇದು ಮಾಡತ್ತೀನಿ ಸ್ನೇಹಿತರೆ. ನಾನು ಕೂಡ ಹಾಳಾಗಿದ್ರೆ ಹಾಳಾದ್ರೆ ಬಿಸಾಕು, ಮತ್ತೆ ಎಂತ ಮಾಡ್ತೀವಿ ನೋಡಿ. ಹಾಳಾಗಿದೆ ಅಂತೆ ಬಿಡ್ರಿ. ಮತ್ತೆ ಸಿ ಬೂದಿ ಬೀಳಾಕೈತಿ ಬಿಡ್ರಿ, ಡ್ರೆಸ್ ಮೇಲೆ ಬೀಳ್ತೈತಿ. ಅಷ್ಟು ಕಷ್ಟಪಟ್ಟು ತೆಗ್ದಿರೋಂಥ ಕಾಯಿ ನೋಡಿ, ಬೂದಿಗಿದೆ ಬೂದಿ. ಅಯ್ಯೋ ಸೈಕಲೆಲ್ಲ ಹಾಳು ಮಾಡಿದ್ರಿ ನೀವು. ಆದ್ರಿ ತೆಳಗಿಂದ ಅದು ಹಂಗಾಗೈತೆ, ಯಾರಿಗೆ ಗೊತ್ತು. ಅಳ್ಳಾಡ್ಸ್ರಿ ಗೊತ್ತಾಕೈತೆ. ಬೇಡ ಬಿಡು, ಮತ್ತೆಂತ ಮಾಡೋದು. ಅದಕ್ಕೆ ನನಗೆ ಬರಲಿಲ್ಲ ಅವು ಸಿಪ್ಪಿನೇ. ಮುಂಗೆ ಬಂದಿದೆ. ನಮ್ಮ ಗಿಡದ ಕಾಯಿ ಹಾಗೆ ನೋಡಿ. ನೋಡಿ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಸ್ನೇಹಿತರೆ. ಪ್ರಸಾದ ಕೊಟ್ಟಿದ್ದಾರೆ. ಗಂಧ ನೋಡಿ ಮಂಕಳಿದು. ಯಜಮಾನ್ರು ದಿನ ಬೆಳಿಗ್ಗೆ ಬೇಗ ಎದ್ದು ಹೊರಡ್ತಾರೆ ಸ್ನೇಹಿತರೆ. ಇನ್ನೂ ಪೂಜೆನೇ ಮಾಡಿಲ್ಲ, ನಾನು ಪೂಜೆ ಮಾಡ್ತೇನೆ ಈಗ. ನೋಡಿ ಪೂಜೆ ಅದೆಲ್ಲ ಆಯಿತು ಸ್ನೇಹಿತರೆ. ಈಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ಸ್ವಲ್ಪ ಕೇಶಿನ ಎಲೆ ಆಗಿತ್ತು ಮನೆ ಹತ್ತಿರ. ಕೇಶಿನ ಎಲೆಗೆ ಪತ್ರೊಡೆದ್ದು ಕೇಶಿನ ಎಲೆ ಮಾಡ್ತೀನಿ ನೋಡಿ, ಅದು ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪದಾರ್ಥಗಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಇಲ್ಲಿ ಏನೇನು ಯಾವ ಕಡೆನೂ ಹಿಡ್ದಿದ್ದೀನಿ, ಯಾವ ಕಡೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನೇನು ಹಾಕಿದ್ದೀನಿ ಅಂತಂದರೆ, ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕಿದ್ದೀನಿ, ಕಾಣ್ತಿರ್ಬೋದು ನಿಮಗೆ. ಮತ್ತು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 1-2 ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು ಹಾಕಿ, ಮತ್ತು ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಬ್ಯಾಡಗಿ ಮೆಣಸು ಹಾಕಿ ಈಗ ಫ್ರೈ ಮಾಡ್ಕೊತಾಯಿದ್ದೆ. ಮೊದಲಿಗೆ ಬೇಳೆಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನನಗೆ ಇದು ಈಗ ಫ್ರೈ ಆಗಬೇಕು. ಹಾಗೆ ಕಾಯಿ ತುರಿ ಬೇಕು ನಮಗೆ. ಇದಕ್ಕೆ ಮೇನಾಗಿ ಕಾಯಿ ತುರಿಬೇಕು. ನನ್ನ ಹತ್ರ ಸ್ವಲ್ಪ ಹಸಿ ತೆಂಗಿನಕಾಯಿ ಇತ್ತು, ಆವಾಗಲೇ ಒಡೆದಿವಲ್ಲ ಅಲ್ಲಿ ಒಣಗಿಸ್ಲಿಕ್ಕೆ ಅಂಥೇಳಿ, ಅದು ಚಿಕ್ಕ ಹೋಳು ತೊಗೊಂಡೆ. ತುರ್ಕೊಳ್ಳೋದು ಎಲ್ಲಿ ಅಂಥೇಳಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನೂ ಗರಿ ಆಗಬೇಕು ಮೆಣಸು.
ಹಾಗಾಗಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದು ನಾನು ಅಕ್ಕಿ ಕೂಡ ಆಲ್ರೆಡಿ ನೆನೆ ಇಟ್ಟಿದ್ದೆ ನೋಡಿ. ಅಕ್ಕಿ ಕೂಡ ಇಲ್ಲಿ ನೆನೆ ಇಟ್ಟಿದ್ದೇನೆ. ಅಕ್ಕಿ ರೆಡಿಯಾಗಿದ್ದಾವೆ. ಇದಕ್ಕೆ ನೀರೆಲ್ಲ ಹಾಕಿ ನಾವು ರುಬ್ಬಬಾರ್ದು, ಅದೇ ಮಿಸ್ಟೇಕ್ ಆಗುತ್ತೆ. ಸ್ವಲ್ಪ ಹಾಕಿ ಜಾಸ್ತಿ ಹಾಕಿ ರುಬ್ಬಬಾರ್ದು, ಜಾಸ್ತಿ ಹೊತ್ತು ನೆನಿಬಾರ್ದು. ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆದ್ರೆ ಸಾಕು. ನೋಡಿ ಈಗ ರೆಡಿ ಆಯಿತು. ನಾನು ಇದನ್ನು ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಇದರೊಳಗಡೆ ಹುಣಸೆಹಣ್ಣು ಹುಳಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದೇನು ಫ್ರೈ ಮಾಡಬೇಕಂತಿಲ್ಲ, ಹಾಕಿ ಬಿಡಬೇಕು. ಈಗ ಇದೆಲ್ಲ ಕಾಯಿ ತುರಿನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ. ಕಾಯಿ ತುರಿ ಒಂದು ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ. ಈಗ ಏನು ಇದು ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕಿ, ಜಾಸ್ತಿ ಇದು ಫ್ರೈ ಆಗುವಂಥ ಅವಶ್ಯಕತೆ ಇರಲ್ಲ ಕಾಯಿ ತುರಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದಕ್ಕೆ ಹಸಿದೇ ಇರಬೇಕು, ಫ್ರೆಶ್ ಆಗಿರುವಂಥ ಕಾಯಿ ತುರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಬಾಣಲಿ ಬಿಸಿ ಇದೆಯಲ್ಲ ಅದರೊಳಗಡೆ ಹಾಕಿ ಇದನ್ನು ಮಾಡಿ ಬಿಡ್ತಾ ಇದ್ದೀನಿ. ಇದಕ್ಕೆ ನಾನು ಇನ್ನೊಂದು ಏನು ಗೊತ್ತಾ, ಈಗ ಇಲ್ಲಿ ಇಂಗು ಇದೆ, ಇಂಗು, ಬೆಲ್ಲ, ಸ್ವಲ್ಪ ಅರಿಶಿನ ಹುಡಿನ ಎಲ್ಲ ಮಸಾಲೆ ಆರಿದ ಮೇಲೆ ರುಬ್ಕೊಳ್ಳುವಾಗ ಅದನ್ನು ಹಾಕೋತೇನೆ. ಈಗ ಇದು ಇಷ್ಟಾಗಿದೆ ಸ್ನೇಹಿತರೆ. ನಾನೀಗ ಮಿಕ್ಸಿ ರುಬ್ಬಬೇಕಾಗಿತ್ತಲ್ಲ, ಇನ್ನು ತೆಗೆದೆ ಇದಕ್ಕೆ ಓಪನ್ ಮಾಡ್ತೇನೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಬನ್ನಿ ನಿಮಗೆ ತೋರಿಸ್ತೇನೆ. ಚಾಕು ತಗೋತೇನೆ. ಈಗ ಬುಟ್ಟಿ ಕೂಡ ಬೇಕು, ಬುಟ್ಟಿನ ತರಲಿಲ್ಲ. ಈ ಥರ ಆಗುತ್ತೆ ನಮಗೆ. ಶ್ರೇಯಾ ಸ್ನಾನಕ್ಕೆ ಹೋಗಲ್ವಾ? ನೋಡಿ ನಮ್ಮ ಶ್ರೇಯಮ್ಮ ಈಗ ಸ್ನಾನ ಮಾಡಬೇಕು, ಇನ್ನು ಬಟ್ಟೆ ತೊಳೆದಿಲ್ಲ. ಮತ್ತೆ ಯಾಕೆ ಹೋಗ ಈಗ. ಹಾಗಾಗಿ ಈಗ ಸ್ವಲ್ಪ ಮತ್ತು ಕೇಶಿನೆಲೆ ಪತ್ರೊಡೆ ಮಾಡಬೇಕಂದ್ರೆ ಮೇನಾಗಿ ಬೇಕಾಗಿರುವಂಥದ್ದು ಪತ್ರೊಡೆ ಅಲ್ವ ಸ್ನೇಹಿತರೆ. ಅದೇ ಇಲ್ಲ ಅಂದರೆ ಹೇಗೆ ನೋಡಿ. ನಿನ್ನೆ ಬಟ್ಟೆಗಳನ್ನು ಹಾಕಿದ್ದೀನಿ ಹೊರಗಡೆ. ಹೂವಂತೂ ಜಗ್ಗಾಗಿದೆ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಏನಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಬಂದಿದೆ ಇಲ್ಲೆಲ್ಲ. ಎಂತಾಗುತ್ತೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ನೀರು ಸುರಿತಾರಲ್ಲ, ಬೆಳಗ್ಗೆ ನೀರು ಹಾಕೋದವರು. ಅದಕ್ಕಾಗಿ ಈಗ ನೋಡ್ತೀನಿ ಇಲ್ಲಿ ನೋಡಿ, ಇದು ಕೇಶವಿನ ಎಲೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ನಮ್ಮಲ್ಲಿ ಎಲೆ ಬಂದು ನೋಡಿ, ಇಷ್ಟು ದೊಡ್ಡದಾಗಿದೆ. ಹಾಗಾಗಿ ಇದು ಎಲೆ ಎಲ್ಲ ನಾನೀಗ ಕೊಯ್ಕೋತೇನೆ. ಕ್ಲೀನ್ ಮಾಡಿ ತೊಳಿಬೇಕು. ಇದೆಲ್ಲ ಈಗ ಕೊಯ್ಕೋತೇನೆ ನೋಡಿ. ಎಲೆ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈಗ ಇದನ್ನು ನಾನು ಕ್ಲೀನ್ ಮಾಡಿ ನೀರು ಹಾಕಿ ತೊಳಿತೇನೆ. ಯಾಕಂದರೆ ಇದರಲ್ಲೆಲ್ಲ ಕಸ ಬಿದ್ದಿರುತ್ತೆ. ಕ್ಲೀನ್ ಮಾಡಿ ಮೊದಲಿಗೆ ತೊಳ್ಕೊಂಬರ್ತೀನಿ. ಇದೆಲ್ಲ ಇದನ್ನು ಮಾಡಿದ್ದೇನೆ ಸ್ನೇಹಿತರೆ. ಈಗ ಹಾಕಿದ್ದೇನೆ. ಇದಕ್ಕೀಗ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಬೆಲ್ಲ ಇದಕ್ಕೆ ಜಾಸ್ತಿ ಬೇಕನ್ನಿಸುತ್ತೆ, ಒಳ್ಳೆಯದು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತೇನೆ. ನಾವು ಫ್ರೈ ಮಾಡೋ ಕೂಡ ಹಾಕೋಬೋದು, ಬೇಡ ಅನಿಸಿದರೆ ಈಗ ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಒಂದು 1/4 ಟೀ ಸ್ಪೂನಷ್ಟು ಇಂಗಿರಬೇಕು. ಹಿಂಗೆ ಹಾಕಿದರೆ ಅಂತೂ ಮಸ್ತಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ. ಇದು ಉದುರು ಇರೋದ್ರಿಂದ ಸ್ವಲ್ಪ ಇದಕ್ಕೆ ನೀರು ಹಾಕಿ ಈಗ ಒಂದು ಸಣ್ಣ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡ್ತೇನೆ ನೋಡಿ. ಈ ಥರ ಈಗ ರುಬ್ಬಿದ್ದೇನೆ. ಇದಕ್ಕೆ ಅಕ್ಕಿ ಕೂಡ ಸ್ವಲ್ಪ ಹಾಕಿದೆ. ನಾನು ಏನು ಅವಾಗಲೇ ಮಸಾಲೆ ರುಬ್ಕೊಂಡಿದ್ನೆಲ್ಲ ಅದೇ ಪಾತ್ರೆಗೆ ಎಲ್ಲ ಮಿಶ್ರಣನ ತಗೊಂಡ್ಬಿಡ್ತೀನಿ ನೋಡಿ. ಈಗ ಎಲ್ಲ ತೆಗಿತೇನೆ ನೋಡಿ. ಅಕ್ಕಿ ಕೂಡ ರುಬ್ಬಿ ಹಾಕಿದೆ ಸ್ನೇಹಿತರೆ ಮೇಲ್ಗಡೆ. ಅದಕ್ಕೆ ವೈಟ್ ನಿಮಗೆ ಕಾಣ್ತಾ ಇದೆ. ಇದಕ್ಕೀಗ ಒಂದು ಪದಾರ್ಥ ಮರ್ತಿದ್ದೀನಿ, ಏನಂತೇಳಿ ಕಮೆಂಟ್ ಮಾಡಿ. ಹಾಕಲೇಬೇಕು, ನಾನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಿಟ್ಟಿದ್ದೆ, ಅದಷ್ಟು ಹಾಕಿ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಅಲ್ವಾ. ಈಗ ಇದನ್ನೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದೋ ರೀತಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬನ್ನಿ ನೋಡಿ. ಈಗ ಎಲ್ಲ ರೆಡಿಗಿದೆ ಮಿಶ್ರಣ. ಬನ್ನಿ ನೋಡಿ. ನಮ್ಮ ಮೇಡಮ್ ಅವರು ಇಲ್ಲಿ ಸ್ವಲ್ಪ ಇದು ತುಂಬಾ ಲೇಟ್ ಆಗುತ್ತೆ ಮಾಡೋದಕ್ಕೆ. ಕೈ ಎಲೆ ಎಲ್ಲ ತೊಳೆದಿಟ್ಟಿದ್ನೆಲ್ಲ ಸ್ನೇಹಿತರೆ. ಮೇಲ್ಗಡೆದು ತಿರುಳು ತೆಗಿತಾ ಇದ್ದಾರೆ.
ತಿರುಳು ತೆಗೆದಿದ್ರೆ ಏನಾಗುತ್ತೆ, ಇದು ಎಲೆ ಫೋಲ್ಡ್ ಆಗಲ್ಲ, ಮಡಚ್ಲಿಕ್ಕೆ ಬರಲ್ಲ, ಅದಕ್ಕಾಗಿ ತೆಗಿತಾ ಇದ್ದಾರೆ. ಇದನ್ನೀಗ ಲಟ್ಟಣಿಗೆಯಿಂದ ಮತ್ತೆ ನಾನು ಲಟ್ಟಿಸ್ಕೋಬೇಕು. ಹಾಗಾಗಿ ಈಗ ಬನ್ನಿ, ಇಲ್ಲೊಂದಿಷ್ಟಿದೇನು, ಇದು ದಂಟು ಬಂದು ತೆಗೆದು ಎತ್ತಿಟ್ಕೊಂಡಿದ್ದೇನೆ ನಾನು. ಇದು ದಂಟು ಬೇಕು, ಇದರಿಂದ ಪದಾರ್ಥ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನನಗೆ ಇದನ್ನು ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಈ ಥರ ಎಲ್ಲ ಸುಳಿ ಸುತ್ತಿ ಎಲ್ಲ ಸಿಪ್ಪೆ ತೆಗೆದು ಮೇಲ್ಗಡೆಯಿಂದ ಲಟ್ಟಿಸಿ ಇದನ್ನು ಮಾಡಬೇಕು. ಅದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ಸಾರಿ. ಸ್ವಲ್ಪ ಇದು ಆಯಿತು ನನಗೂ ಕೂಡ, ಹಾಗಾಗಿ ಬಿಟ್ಟೆ. ಈಗ ನೋಡಿ ಇಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಬೇಯಿಸಲಿಕ್ಕೆ ಹಾಕಿದ್ದೇನೆ. ಹೆಸರು ಕಾಳು ಕುಕ್ಕರಲ್ಲಿ ಬೇಯಿಸಿದ್ದೆ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಕೂಡ ಬೇಯಿಸ್ತಾ ಇದ್ದೀನಿ. ಉಪ್ಪು ಹಾಕಿ ಪದಾರ್ಥ ಏನು ಮಾಡಲ್ಲ, ಅದಕ್ಕಾಗಿ ಈಗ ಇದು ಒಂದು 30 ನಿಮಿಷದವರೆಗೆ ಬೇಯಬೇಕು ಚೆನ್ನಾಗಿ. ಇದು ಬೇಯ್ದೀಗ ಅಲ್ಲಿ ಬೇಯೋಷ್ಟರಲ್ಲಿ ಇಲ್ಲಿಷ್ಟು ಕೆಲಸ ಆಗಿದೆ ನಮ್ಮದೀಗ. ಈಗ ಇವಳು ಸ್ನಾನ ಮಾಡಿ ಬಂದು ಕೂದಲು ನೋಡಿ, ಇದನ್ನೆಲ್ಲ ಈಗ ತೊಳಿತೀನಿ. ಮೊದಲಿಗೆ ಹೊರಗಡೆ ಹೋಗಿ ತೊಳೆದು ಬಿಸಿಲಿ ಇಡಬೇಕು ಮೊದಲಿಗೆ. ಇದು ಪತ್ರೊಡೆ ಮಾಡ್ಬೇಕಂದ್ರೆ ತುಂಬಾ ಕೆಲಸ ಆಗುತ್ತೆ ಸ್ನೇಹಿತರೆ, ನಮಗೆ ತುಂಬ ಕಷ್ಟ. ಇದು ತಿನ್ನೋದಕ್ಕೆ ಹೋದರೆ ಸಖತ್ ಟೇಸ್ಟಿಯಾಗಿರುತ್ತೆ, ಆದರೆ ಮಾಡೋದು ನಾನು ಒಬ್ಬಳೇ ಮಾಡ್ಲಿಕ್ಕತ್ತಿದ್ದೆ. ಕೈ ಎಲ್ಲ ಮಸಾಲೆಗಿತ್ತಲ್ಲ, ಅದಕ್ಕಾಗಿ ಶ್ರೇಯನ್ಗೆ ವಿಡಿಯೋ ಮಾಡಂದರೆ ಅವಳು ಮಾಡಲ್ಲ. ನಾನು ಅದಕ್ಕೆ ವಿಡಿಯೋ ಶೇರ್ ಮಾಡಲಿಲ್ಲ ಸ್ನೇಹಿತರೆ, ಅದನ್ನು ಮಾಡೋದು ನಿಮ್ಮ ಹತ್ರ. ನೋಡಿ, ಇನ್ನು ಕ್ಲೀನ್ ಮಾಡೋದೇ ಒಂದು ಕೆಲಸ ನನಗೆ, ಹಾಗಾಗಿ ಬೇಗ ಬೇಗ ಮಾಡ್ತೀನಿ. ನೋಡಿ, ಕೆಲಸಗಳು ಹೆಣ್ಮಕ್ಳದ್ದು ಎಷ್ಟು ಮಾಡಿದರೂ ಕೆಲಸನೇ ಆಗಲ್ಲ. ಇಡೀ ದಿನ ಕೆಲಸ ಮಾಡ್ತಾನೇ ಇರಬೇಕು. ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಏನು ನಾನು ಬೇಯಲಿಕ್ಕೆ ಇಟ್ಟಿದ್ನೆಲ್ಲ ಸ್ನೇಹಿತರೆ ಬೆಂದಿದ್ದಾವೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ಈಗ ಇವನ್ನ ತೆಗಿಬೇಕು. ಹೇಗೆ ತೆಗಿಯೋದು, ಸುಡ್ತಾವೆ ಹೇಗೆ ತೆಗೆದ್ರೆ ಸ್ವಲ್ಪ ಆರಲಿಕ್ಕೆ ಬಿಡ್ತೀನಿ. ಬಿಟ್ಟು ಒಂದು ತಟ್ಟೆಗೆ ತೆಗೆದು ಎತ್ತಿ ಇಟ್ಕೊಂಡು ಕಟ್ ಮಾಡಿ ಆಮೇಲೆ ತೋರಿಸ್ತೇನೆ ನಿಮಗೆ ಯಾವ ಥರ ಟೇಸ್ಟ್ ಅಂತೂ ವಾವ್ ಅಂತೇಳೋಣ ಹೇಳ್ಬೋದು. ಮಸಾಲೆ ಆಗಲೇ ಟೇಸ್ಟ್ ಮಾಡಿ ಹಾಕಿರ್ತೀವಿ, ಉಪ್ಪು ಖಾರ ಕರೆಕ್ಟ್ ಇದೆ ಇಲ್ಲ ಅಂಥೇಳಿ. ಈಗ ಬೆಂದ ನಂತರ ಎಣ್ಣೆ ಹಾಕಿ ಫ್ರೈ ಮಾಡಿದ ನಂತರ ಯಾವ ಥರ ಆಗಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಾವಾಗಲೇ ಏನು ಪತ್ರೊಡೆ ಎಲೆ ರೆಡಿ ಮಾಡಿದ್ದೀವಲ್ಲ, ಈ ಥರ ಎಣ್ಣೆ ಹಾಕಿ ಕೆಳಗಡೆ ಸ್ವಲ್ಪ ಹಂಚಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ನಾವು ಬಿಟ್ಕೊಳ್ಳಲ್ಲ, ಅವು ಏನು ನಾವು ಒತ್ತಿ ಸುರುಳಿ ಸುತ್ತಿರ್ತೀವಿ, ಬಿಟ್ಕೊಂಡಿರಂಗಿಲ್ಲ. ಈ ಥರ ಈಗ ಬೇಯಿಸ್ಕೋಬೇಕಾಗುತ್ತೆ ಎಲ್ಲವನ್ನು ಚೆನ್ನಾಗಿ. ನನ್ನ ಕ್ಯಾಮ್ರಾ ಏನೇನೋ ಆಗತೈತಿ ನೋಡಿ. ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂಥರ ಗರಿಗರಿಯಾಗಿ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ ನನಗಂತೂ. ನೋಡಿ, ಈ ಥರ ಬೇಯಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಮೆಲ್ ನೋಡಿದ್ರೇ ಇಷ್ಟು ಪರಿಮಳ ಬರ್ತಾಯಿದೆ. ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮಾತ್ರ ವಾವ್ ಅನ್ನೋ ರೀತಿ. ಎರಡೂ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಿಮಗೂ ಎಲ್ಲಿಯಾದರೂ ಕೇಶುನಲ್ಲಿ ಸಿಕ್ಕರೆ ಬಿಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಆಲ್ಮೋಸ್ಟ್ ಈಗ ಇದು ಎಲ್ಲ ಕಡೆ ಬರುತ್ತೆ, ಒಂದೊಂದು ಕಡೆ ಒಂದೊಂದು ಹೆಸರು ಇರುತ್ತೆ ಇದಕ್ಕೆ. ಎಲೆ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಒಂದೊಂದು ಕಡೆ ಒಂದೊಂದು ಹೆಸರು ಏನಂದರೆ, ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಕೇಶುನ ಎಲೆ ಅಂತ ಕರೆಯಲ್ಲ, ಅವರು ಶಾವಿಗೆ ಎಲೆ ಶೇವಿಗೆ ಎಲೆ ಅಂಥೇಳಿ ಕರೀತಾರೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ. ಕರೆಂಟ್ ಹೋಗಿದೆ ನನಗೆ, ಈಗ ಕರೆಂಟ್ ಇಲ್ಲ ಸ್ನೇಹಿತರೆ, ಹಾಗಾಗಿ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಾ ಇದೆಯೋ ಅದು ಗೊತ್ತಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಖಾರ ಉಪ್ಪು ಎಲ್ಲ ಹದವಾಗಿದ್ದರೆ ಜಾಸ್ತಿ ಖಾರ ಮಾಡಲಿಕ್ಕೆ ಹೋಗಬೇಡಿ. ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಮಸ್ತಾಗಿ ಎರಡೂ ಸೈಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಣ್ಣೆ ಹಾಕೋಕ್ಕಿಂತ ಈ ಥರ ಎಲ್ಲೆಲ್ಲಿ ಓಪನ್ ಇರುತ್ತೆ ನೋಡಿ, ಅಲ್ಲಿ ಎಣ್ಣೆ ಹಾಕಿ ಬೇಯಿಸ್ರಿ, ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಹೀಗೆ ಎಣ್ಣೆ ಹಾಕಿ ಮೇಲ್ಗಡೆ ಹಾಕಲ್ಲ, ಹಂಚಿಗೆಲ್ಲ ಹಾಕಿಬಿಟ್ಟಿರ್ತೀನಲ್ಲ, ಈ ಥರ ಮಾಡ್ತೀನಿ. ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ ಅದು. ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ. ಸ್ವಲ್ಪ ಹಂಚು ಆಚೆ ಈಚೆ ಮಾಡ್ಕೊಂಡು ಬೇಯಿಸ್ತಾ ಇದ್ದೀನಿ ನಾನು ಕೂಡ. ನಮ್ಮ ಮನೇಲಿ ಯಾವಾಗ ಮಾಡ್ತೀನಿ ಅಂತೇಳಿ ನನ್ನ ಮಗಳು ಕಾಯ್ಕೊಂಡು ಕೂತಿದ್ದಾಳೆ. ಇದನ್ನು ಬೇಯಿಸೋದು ಒಂದೇ ನೋಡ್ತಾ ಇದ್ದಾಳೆ ಅವಳಿಗೆ. ಅಲ್ಲ ಶ್ರೇಯಮ್ಮ ನೋಡಿ, ಈಗ ಇದಷ್ಟು ಬೇಯಿಸಿ ಇದನ್ನು ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಒಂದು 3 ಉಂಟು, ಅದು ಬಂದು ರಾತ್ರಿಗೆ ಬೇಯಿಸ್ತೀನಿ. ಒಂದು ಸಾಕು ನಮಗೆ ಈಗ ಮಧ್ಯಾಹ್ನಕ್ಕೆ
ತುಂಬ ಚೆನ್ನಾಗಿರುತ್ತೆ. ಕರೆಂಟ್ ಒಂದು ಹೋಗಿದ್ದಾವೆ, ಏನು ಮಾಡೋದಕ್ಕೆ ಬರ್ತಾಯಿಲ್ಲ ನೋಡಿ. ಈ ಸೈಡು ಇನ್ನೂ ಬೆಂದಿಲ್ಲ, ನಿಮಗೆ ಗೊತ್ತಾಗ್ಬೋದು. ಬೆಂದಿರೋದು ಬೇರೆಯೇ ಅನಿಸುತ್ತೆ, ಕರೆದಿರೋದು. ಇದನ್ನು ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ, ಬೇರೆಯವರು ಇದನ್ನೇ ಈಗ ಕಟ್ ಮಾಡಿ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಬಜ್ಜಿ ಹಿಟ್ಟು ಕಲಿಸಿ ಮೆಣಸಿನ್ಕಾಯಿ ಯಾವ ಥರ ಬಿಡ್ತೀವಿ ಆ ಥರ ಬಿಡ್ತಾರೆ. ಬಜ್ಜಿ ಹಿಟ್ಟಲ್ಲಿ ಬಜ್ಜಿ ಮಾಡ್ತಾರೆ ಇದರದ್ದು, ತುಂಬ ಅದು ಚೆನ್ನಾಗಿ ಆಗುತ್ತೆ. ಇಲ್ಲಾಂದರೆ ಸಣ್ಣಂಗಿ ಇದನ್ನು ಕಟ್ ಮಾಡ್ತಾರೆ, ಚಾಕುವಿಂದ ಕಟ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟು ತಿಂತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದೇ ಥರ ಮಾಡ್ತೀನಿ ಜಾಸ್ತಿ. ನೋಡಿ ಈಗ ರೆಡಿಯಾಗಿದೆ, ಈಗ ತಗೊಂಡ್ಬಿಡ್ತೀನಿ. ನಾವು ಧನುಷನ ಹತ್ರ ಹೊಂಟೀವಲ್ಲ, ರೆಡಿ ಮಾಡ್ಕೊಂಡು ಹೊಂಟೀವಿ ಅದಕ್ಕಾಗಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ 2 ದಿನ 3 ದಿನ ಇಟ್ಕೊಂಡು ತಿನ್ಬೋದು ನಾವು, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ಯಾಕೆ ಅಂತಂದರೆ ಇದರಲ್ಲಿ ಹುಣಸೆನ ಹುಳಿ ಎಲ್ಲ ಹಾಕಿರ್ತೀವಲ್ವ ನಾವು, ಏನೂ ಆಗಲ್ಲ. ಅದಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಏನು ಗೊತ್ತಾ, ನಮ್ಮ ಶ್ರೇಯನಿಗೆ ಅವಳಿಗೆ ಬೇಯಿಸ್ಕೊಂಡು ತಿನ್ನಂತ ಹೇಳಬೇಕು. ಈಗ ಮಜಾ ಇದೆ ನೋಡಿ ಅಲ್ಲ ಶ್ರೇಯ, ಸಿಕ್ಕಾಪಟ್ಟೆ ಮಜಾ ಉಂಟು ಸ್ನೇಹಿತರೆ. ಈಗ ಜಗಳ ತೆಗಿತಾಳೆ ಸ್ನೇಹಿತರೆ ಅವಳಿಗೆ. ನನಗೆ ಆದರೆ ಬೇಯಿಸ್ಕೊಂಡು ತಿನ್ನು ಅಂತೇಳಿ ಬೇಡ, ಅವಳಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ. ಉಳಿದದ್ದು ನಮಗೆ ಯಾವಾಗ ಬೇಕೋ ಆವಾಗ ಬೇಯಿಸ್ಕೊಂಡು ತಿಂದರೆ ಆಯಿತು. ನೋಡಿ ಇನ್ನೂ ಇಷ್ಟು ಉಂಟು, 4 ಲೇಯರ್ ಆಗಿತ್ತಲ್ಲ, ಒಂದು ದೊಡ್ಡ ಪೀಸ್ ಕಟ್ ಮಾಡಿದ್ದೇನೆ, ಇನ್ನೂ 3 ಇದೆ. ಎತ್ತಿಟ್ಕೋತೇನೆ, ಯಾವಾಗ ಬೇಕೋ ಆವಾಗ ಬಿಸಿ ಮಾಡ್ಕೊಂಡು ತಿನ್ನಲಿಕ್ಕೆ ಬರುತ್ತೆ ಸ್ನೇಹಿತರೆ. ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಟ್ರೈ ಮಾಡಿ, ಸಿಕ್ಕರೆ ಎಲ್ಲಿಯಾದರೂ ಎಲೆ ಸಿಕ್ಕರೆ. ಇದಕ್ಕೆ ಹೆಸರು ಬಂದು ಕೇಶವಿನ ಎಲೆ ಅಂತೇಳಿ ಉಡುಪಿ ಮಂಗಳೂರು ಸೈಡ್ ಕರೀತಾರೆ, ಉತ್ತರ ಕರ್ನಾಟಕ ಕಡೆ ಶಾವಿಗೆ ಎಲೆ ಅಂತಾರೆ. ಈಗ ರೆಡಿಯಾಗಿದೆ ನೋಡಿ, ಇಲ್ಲಿ ಡಬ್ಬಿ ಕೂಡ ಹಾಕಿಬಿಟ್ಟಿದ್ದೇನೆ. ನಿಮಗೆ ಮತ್ತೆ